ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಶಿವರಾತ್ರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶಿವ ನೀವು ಅಂದ್ಕೊಂಡಿದ್ದನ್ನೆಲ್ಲ ಕೊಡಲಿ, ನಿಮಗೆ ಆರೋಗ್ಯ, ಆಯಸ್ಸು, ಯಶಸ್ಸನ್ನು ಕೊಟ್ಟು ಕಾಪಾಡಲಿ. ಗೋವಾದಲ್ಲಿ ಶಿವನ ದೇವಸ್ಥಾನವನ್ನು ಹುಡ್ಕೋಕೆ ಹೋಗ್ತಾ ಇದ್ದೀವಿ. ಸೊ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿಂದ 1.5 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಒಂದು ಶಿವನ ದೇವಸ್ಥಾನ ಇದೆಯಂತೆ. ಸೊ ನಮಗೆ ಇಲ್ಲಿ ಒಬ್ಬರು ಆಂಟಿ ಹೇಳಿದ್ರು ಫುಲ್ ರಶ್ ಆಗಿರುತ್ತೆ ಆ ದೇವಸ್ಥಾನ ಅಂತ. ನೋಡೋಣ, ಏನಾದರೂ ದರ್ಶನಕ್ಕೆ ಸಿಕ್ಕರೆ ಹಾಗೆ ಶಿವನ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ನಾನು ಹಿಂದಿನ ಬ್ಲಾಗಲ್ಲಿ ಗೋವಾ ವೈವಾ ಕಾರ್ನಿವಲ್ ಅಂತ ಹೇಳಿ ಒಂದು ಬ್ಲಾಗ್ನ ಮಾಡಿದ್ದೆ. ಸೊ ಅದು ಇವತ್ತು ಅಂದರೆ ಎಕ್ಸಿಬಿಷನ್ಸ್ ಎಲ್ಲ ಇರುತ್ತೆ, ಥೀಮ್ ವೈಸು ಅವರ ಒಂದು ಟ್ರೆಡಿಷ್ನಲ್ನ ಎಕ್ಸ್ಪೋಸ್ ಮಾಡುವಂತಹ ಒಂದು ಕಾರ್ನಿವಲ್ ಅಂತ ಇದು. ಸೊ ಹೇಗೆಲ್ಲ ಇರುತ್ತೆ, ಯಾವ್ಯಾವ ರೀತಿಯಾಗಿ ಒಂದು ಥೀಮ್ಗಳಿರುತ್ತೆ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವು ಫುಲ್ ಬ್ಲಾಗ್ ನೋಡದೇ ಇದ್ದರೆ ನಿಮಗೆ ಯಾವುದ್ರ ಬಗ್ಗೆನೂ ಗೊತ್ತಾಗಲ್ಲ. ಸೊ ಗೋವಾ ಕಲ್ಚರ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋದಾದರೆ ಫುಲ್ ಬ್ಲಾಗ್ನ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಗೋವಾ ಕಾರ್ನಿವಲ್ ನೋಡೋದಕ್ಕೆ ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಹೋಗೋಣ ಹಾಗಿದ್ರೆ. ಓಕೆ, ಚಲೋ. ಈ ಒಂದು ಗೋವಾದ ಕಾರ್ನಿವಲ್ ಏನಿದೆ, ಇದು ಗೋವಾದಲ್ಲಿ ನಡೆಯುವಂತಹ ಒಂದು ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಅಂತೆ. ಏನದು ಮಾಡು ಮಾಡು. ಇಲ್ಲಿ ನೀವು ನೋಡ್ತಾ ಇರೋದು ಗೋವಾದ ಕಲ್ಚರ್ ಅಂತಂದರೆ, ಈ ಹಿಂದೆ ಅವರು ಬಳಸ್ತಾ ಇದ್ದಂತಹ ಮಡಿಕೆಗಳು, ಮಣ್ಣಿನ ಒಲೆ, ಹಾಗೆ ಎಣ್ಣೆ ದೀಪ, ಒರಳ್ಕಲ್ಲು, ಬೀಸೆ ಕಲ್ಲು ಇದನ್ನೆಲ್ಲ ಇಟ್ಟಿದ್ರು. ಇದು ಕೇವಲ ನನ್ನ ಪ್ರಕಾರ ಇದು ಗೋವಾದಷ್ಟೇ ಅಲ್ಲ, ಎಲ್ಲ ಕಡೆನೂ ಈ ಕಲ್ಚರ್ ಈ ಹಿಂದೆ ಇತ್ತು. ಇಲ್ಲಿ ನೀವು ನೋಡ್ತಾ ಇರೋದು ರೈನೋ, ಸೇವ್ ದಿ ರೈನೋ ಅಂತ. ಅಂದರೆ ರೈನೋಗಳನ್ನು ಅಥವಾ ಯಾವುದೇ ಪ್ರಾಣಿಗಳನ್ನಾಗಲಿ ಈಗ ನಾವು ನೋಡೋದು ತುಂಬ ಕಷ್ಟ ಆಗುತ್ತಿದೆ. ಯಾಕೆ ಅಂತಂದರೆ ಕಾಡನ್ನು ಎಷ್ಟು ಹಾಳು ಮಾಡ್ತೀವೋ ಪ್ರಾಣಿಗಳು ಅಷ್ಟು ಬೇಗ ಸಾವನ್ನಪ್ತವೆ. ಮುಂದಿನ ಪೀಳಿಗೆಗೆ ನಾವು ಒಂದು ಫೋಟೋ ಅಥವಾ ಈ ರೀತಿ ಒಂದು ಥೀಮನ್ನು ಮಾಡಿನೇ ತೋರಿಸ್ಬೇಕು, ಈ ಹಿಂದೆ ಈ ರೀತಿ ಪ್ರಾಣಿಗಳೆಲ್ಲ ಇತ್ತು ಅಂತ ಹೇಳಿ. ಆ ರೀತಿ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಯಾವ ರೀತಿ ಎಲ್ಲ ವೇಷಗಳನ್ನು ಹಾಕ್ಕೊಂಡಿದ್ದಾರೆ ಅಂತ. ಸೊ ಅದಷ್ಟೇ ಅಲ್ಲದೆ ಇಲ್ಲಿ ಹೆಂಗೆ ಅಂತಂದರೆ ಒಂದೊಂದು ಕಾಲೇಜು ಅಥವಾ ಒಂದೊಂದು ಟ್ರಸ್ಟು ಈ ರೀತಿ ಏನಿದೆ ಅವರೆಲ್ಲ ಒಂದೊಂದು ಟೀಮ್ ಅಂತ ಮಾಡಿಕೊಂಡು ಒಂದೊಂದು ಥೀಮನ್ನು ಇಲ್ಲಿ ಶೋ ಮಾಡ್ತಾಯಿದ್ರು. ಅಂದರೆ ಒಬ್ಬರು ಇಲ್ಲಿ ನೋಡಿ ನೀವು ಫಿಶ್ ನೋಡ್ಬೋದು, ಇದು ಫಿಶ್ ಡಾಲ್ಫಿನ್ ನನಗೆ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ. ಸೊ ಅದು ಒಬ್ಬರು ಟೀಮ್. ಆದರೆ ಇಲ್ಲಿ ನೀವು ನೋಡಿದ್ರೆ ಅಲ್ವಾ ಫಾರ್ಮಿಂಗ್ ಎಲ್ಲ ಯಾವ ರೀತಿ ಎಲ್ಲ ಆಗಿತ್ತು ಅನ್ನೋದನ್ನು ಇಲ್ಲಿ ಥೀಮಲ್ಲಿ ತೋರಿಸ್ತಾ ಇದ್ದಾರೆ. ಇದು ನನಗೆ ಗೊತ್ತಾಗಲಿಲ್ಲ, ರೋಸ್ ಮೇರಿ ಅಂತ. ಇದು ಗೋವಾದ ಕಲ್ಚರ್ ಅನಿಸುತ್ತೆ. ಸೊ ಮಕ್ಕಳೆಲ್ಲ ಈ ರೀತಿ ಬಟ್ಟೆ ಹಾಕ್ಕೊಂಡು ಸಾಂಗ್ ಹಾಕಿದಾಗ ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ಗೋವಾದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು ಕ್ಯಾಶು ಮತ್ತು ಅದರದ್ದು ಹಣ್ಣು, ಗೋಡಂಬಿ ಅಂತ ಏನು ಕರೀತಾರೆ ಆ ಹಣ್ಣು, ಅದನ್ನೆಲ್ಲ ತೋರಿಸ್ತಾ ಇದ್ರು. ಆದರೆ ಡ್ರಿಂಕ್ ಎಲ್ಲ ಕುಡಿಯೋದಾದರೆ ನೀವು ಈ ರೀತಿ ಕ್ಯಾಶು ನಟ್ಸ್ದು ಅಥವಾ ಕ್ಯಾಶು ಫ್ರೂಟ್ ಏನಿದೆ ಅದರದ್ದು ಕುಡಿರಿ, ಬೇರೆ ಎಲ್ಲ ಡ್ರಿಂಕ್ಸ್ ಕುಡಿದು ಆರೋಗ್ಯ ಹಾಳು ಮಾಡ್ಕೋಬೇಡಿ ಅನ್ನೋ ರೀತಿ ತೋರಿಸ್ತಾ ಇದ್ರು. ಅದಷ್ಟೇ ಅಲ್ಲದೆ ಇಲ್ಲಿ ಕಾಡನ್ನು ಹಾಳು ಮಾಡಬೇಡಿ, ಈ ರೀತಿ JCB ಥೀಮನ್ನು ಮಾಡಿ ಸೇವ್ ದ ಫಾರೆಸ್ಟ್ ಅನ್ನೋ ರೀತಿ ತೋರಿಸ್ತಾ ಇದ್ರು. ಸೇವ್ ದ ಅನಿಮಲ್ಸು ಈ ರೀತಿ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ನೀವು ಟೈಗರ್ನ ನೋಡ್ಬೋದು. ಇದೆಲ್ಲವೂ ಕೂಡ ಅವರು ಏನು ಹೇಳೋದಕ್ಕೆ ಈ ರೀತಿ ಒಂದು ಎಕ್ಸಿಬಿಷನ್ ಮಾಡ್ತಾರೆ ಅಂತಂದರೆ, ಸೊ ಕಾಡನ್ನು ಉಳಿಸಿ, ಪ್ರಾಣಿಗಳನ್ನು ಉಳಿಸಿ, ನೀರನ್ನು ಉಳಿಸಿ, ಕಸವನ್ನು ಎಲ್ಲಂದರಲ್ಲಿಗೆ ಚೆಲ್ಲಬೇಡಿ, ಇದರಿಂದ ನಮ್ಮ ಪರಿಸರ ಹಾಳಾಗುತ್ತೆ. ಸೊ ಈ ಮುಂದೆ ನೀವು ಥೀಮ್ಗಳೆಲ್ಲ ನೋಡ್ತಾ ಹೋಗ್ಬೋದು. ಆಲ್ಮೋಸ್ಟ್ ಇದು ಕೇವಲ ಗೋವಾಕ್ಕೆ ಮಾತ್ರ ಸಂಬಂಧಿಸಿದಂತಹ ಒಂದು ಕಾರ್ನಿವಲ್ ಅಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ
ತಿಳ್ಕೊಬೇಕು ಆ ರೀತಿ ಒಂದು ಅರ್ಥ ಬರೋ ಥರ ಥೀಮ್ಗಳನ್ನು ಮಾಡಿದರು. ನಾನಂತೂ ಈ ರೀತಿ ಒಂದು ಕಾರ್ನಿವಲ್‌ನ ನೋಡ್ತಾ ಇರೋದು ಇದೇ ಫಸ್ಟು. ನೀವೇನಾದರೂ ಎಲ್ಲಾದರೂ ನೋಡಿದ್ರಾ? ಸೊ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ ಬೇರೆ ಕಡೆ ಎಲ್ಲಿ ನಡೆಯುತ್ತೆ ಅಂತ. ನಾನು ಗೋವಾಗೆ ಬಂದಮೇಲೆ ಫಸ್ಟ್ ಟೈಮ್ ಈ ರೀತಿ ಒಂದು ಕಾರ್ನಿವಲ್‌ನ ನೋಡ್ತಿರೋದು. ಗೋವಾದಲ್ಲಿ ಅತಿ ಹೆಚ್ಚು ಅಂತಂದರೆ ಬೀಚ್ಗಳು ಜಾಸ್ತಿ. ಸೊ ಅಲ್ಲಿ ಫಿಶ್ಗಳನ್ನು ಅಂದರೆ ಹಿಡ್ಕೊಂಬರೋದು, ಫಿಶ್ಗಳನ್ನೇ ಅವರು ಪ್ರತಿದಿನ ಊಟದಲ್ಲಿ ಬಳಸೋದು ಕಾಮನ್ನು. ಸೊ ಅವ್ರ ಒಂದು ಕೆಲಸನ ಅವರು ಈ ರೀತಿ ಬಿಂಬಿಸ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಇದು ನೋಡೋದಕ್ಕೆ. ಈ ರೀತಿ ಎಲ್ಲ ವೇಷ ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ಅಥವಾ ಥೀಮನ್ನು ಕ್ರಿಯೇಟ್ ಮಾಡ್ಕೊಂಡವರು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಿದ್ರು ಈ ಒಂದು ಕಾರ್ನಿವಲ್‌ನ. ಅಲ್ಲಲ್ಲಿ ಈ ರೀತಿ ಗರ್ಲ್ಸು ಮತ್ತು ಬಾಯ್ಸು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈ ಒಂದು ಕಾರ್ನಿವಲ್ ಅಂತಲೇ ಅನ್ನಿಸ್ತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಇದನ್ನು ನೋಡೋದಕ್ಕೆ ವಿದೇಶದಿಂದ ಕೂಡ ಜನಗಳು ಬರ್ತಾರೆ. ಸೊ ನಾವೇ ನೋಡಿದ್ವಿ ಎಷ್ಟೊಂದು ಜನ ಎಲ್ಲ ನೋಡೋದಕ್ಕೆ ಬಂದಿದ್ದರು. ಇದು ಗೋವಾದಲ್ಲಿ ಫೇಮಸ್ ಆದಂತಹ ಒಂದು ಕಾರ್ನಿವಲ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೊಂದು ಪ್ಲೇಸಲ್ಲಿ ಒಂದೊಂದು ದಿನ ಕಾರ್ನಿವಲ್‌ನ ಸೆಲೆಬ್ರೇಟ್ ಮಾಡ್ತಾರೆ. ವಾಸ್ಕೋ, ಮಡ್ಗಾಂವ್, ಪಣಜಿ ಹೀಗೆ ಒಂದೊಂದು ಕಡೆ ಒಂದೊಂದು ದಿನ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಒಂದೇ ಥೀಮನ್ನೇ ಎಲ್ಲ ಕಡೆ ಇವರು ಶೋ ಅಪ್ ಮಾಡೋದಿಲ್ಲ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥೀಮನ್ನು ಕ್ರಿಯೇಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾರಂತೆ. ಈ ಒಂದು ಕಾರ್ನಿವಲ್ ಇಲ್ಲಿ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ಕಡಿಮೆ 1 ವಾರ ಈ ಒಂದು ಕಾರ್ನಿವಲ್‌ನ ನಡೆಸ್ತಾರಂತೆ. ಆದಷ್ಟು ಶಿವರಾತ್ರಿ ಸಮಯದಲ್ಲೇ ಈ ಒಂದು ಕಾರ್ನಿವಲ್ ನಡೆಯುತ್ತಂತೆ. ಇಲ್ಲಿ ನೀವು ನೋಡ್ತಿರೋದು ಆಮೆ. ಸೊ ಅದನ್ನು ಅಷ್ಟೇ ಸೇವ್ ಮಾಡಿ ಅನ್ನೋ ರೀತಿಯಾಗಿ ಪ್ರತಿಬಿಂಬಿಸ್ತಾ ಇದ್ರು. ನಾವು ಬೀಚ್ಗೆಲ್ಲ ಹೋದಾಗ ಬಾಟಲ್ಲು ಮತ್ತು ಕವರ್ಗಳನ್ನ ಬಿಸಾಕ್ತೀವಿ. ಇದರಿಂದ ಆಮೆಗೆ ತುಂಬ ಹಾನಿಯಾಗುತ್ತಂತೆ. ನೋಡಿ ಇಲ್ಲಿ ಅರ್ಥನ ಭೂಮಿಯನ್ನು ಕ್ರಿಯೇಟ್ ಮಾಡಿ ಅದು ಕೈ ಮುಗಿದು ಬೇಡ್ಕೊತಾ ಇದೆ, ನನ್ನನ್ನು ಸೇವ್ ಮಾಡಿ ಅಂತ ಹೇಳಿ. ಹಿಂದೆಗಡೆ ಎಲ್ಲ ಗಾರ್ಬೇಜ್ ಹಾಕಿದ್ದಾರೆ, ಖಾಲಿ ಬಾಟಲ್ಗಳು, ಕವರ್ಗಳು ಎಲ್ಲ ಹಾಕಿದ್ರು. ಇದನ್ನೆಲ್ಲ ಬಿಸಾಕೋದ್ರಿಂದ ನನಗೆ ತೊಂದರೆ ಆಗುತ್ತೆ, ನಾನು ಬೇಗ ಹಾಳಾಗ್ತೀನಿ, ಪ್ರಕೃತಿ ನಾಶ ಆಗುತ್ತೆ, ಇದೆಲ್ಲ ಮಾಡಬೇಡಿ ಅಂತ ಹೇಳಿ ಕೈ ಮುಗಿದು ಭೂಮಿನೇ ಬೇಡ್ಕೊತಾ ಇದೆ ಅನ್ನೋ ಥರ ಇಲ್ಲಿ ಥೀಮನ್ನು ಕ್ರಿಯೇಟ್ ಮಾಡಿದ್ದಾರೆ. ನಾನಿಲ್ಲಿ ಕೆಲವೊಂದು ಥೀಮ್ಗಳನ್ನು ಮಾತ್ರ ನಿಮಗೆ ತೋರಿಸಿರೋದು. ಯಾಕೆಂದರೆ ಎಲ್ಲ ಥೀಮ್ಗಳನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹಾಕಿಲ್ಲ. ಇನ್ನು ಸುಮಾರಷ್ಟು ಥೀಮ್ಗಳಿತ್ತು. ಇಲ್ಲಿ ನೀವು ನೋಡ್ತಾ ಇರೋದು ಮರ್ಮೇಡು. ನಾನು ಈ ಹಿಂದೆ ಹೇಳ್ದಾಗೆ ಇಲ್ಲಿ ಅತಿ ಹೆಚ್ಚಾಗಿ ಗೋವಾದಲ್ಲಿ ಬೀಚ್ಗಳು ಜಾಸ್ತಿ. ಅದಷ್ಟೇ ಅಲ್ಲದೆ ಫಿಶ್ಶು ಹಿಡಿಯೋದು ಅಥವಾ ಫಿಶನ್ನೇ ದಿನಾಗಲೂ ಅವರು ಊಟದಲ್ಲಿ ಬಳಸೋದು ಕಾಮನ್ನು. ಸೊ ಆ ಒಂದು ಫಿಶರ್ ಗರ್ಲ್ ಏನಿದ್ದಾರೆ ಅವರನ್ನು ತೋರಿಸ್ತಾ ಇದ್ದಾರೆ. ಇವರು ಮರ್ಮೇಡ್ ಅಂತ ಏನು ಹೇಳ್ತಾರೆ ಅವರನ್ನು. ಥೀಮ್ಗಳಂತೂ ಎಲ್ಲನೂ ಅಷ್ಟೇ ಇನ್ಫಾರ್ಮೇಟಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬರ್ತಾಯಿದ್ರು. ಇದೆಲ್ಲ ಏನು ಸಿಯಲ್ಲಿ ಅಂದರೆ ಬೀಚಲ್ಲಿ ಸಿಗುವಂಥ ಚಿಕ್ಕ ಪುಟ್ಟ ಫಿಶ್ಗಳು ಮತ್ತು ಆಕ್ಟೋಪಸ್ಸು ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ರು. ಎಲ್ಲರೂ ಅಷ್ಟೇ ಬೀಚ್ಗೆ ಹೋದಾಗ ಆದಷ್ಟು ನೀರು ಕುಡಿಯೋದು, ಡ್ರಿಂಕ್ ಮಾಡೋದು ಅಥವಾ ಲೇಸು, ಚಾಕ್ಲೇಟು, ಕುರ್ಕುರೆ ಈ ಥರ ಎಲ್ಲ ತಿಂತೀವಿ. ಖಾಲಿ ಆದಮೇಲೆ ಆ ರ್ಯಾಪರ್ಗಳನ್ನ ಅಲ್ಲಲ್ಲೇ ಬಿಸಾಕಿ ಬರ್ತೀವಿ. ಸೊ ಇದರಿಂದ ಪರಿಸರ ತುಂಬ ಹಾಳಾಗುತ್ತೆ. ಅದಷ್ಟೇ ಅಲ್ಲದೆ ನೀರಿಗೆ ಏನಾದರೂ ಸೇರ್ಕೊಂತು ಅಂತಂದರೆ ಬಾಟಲ್ಗಳು ಎಲ್ಲ ಅದನ್ನು ಫಿಶ್ಗಳ ಮುಖಕ್ಕೋ ಅಥವಾ ಟಾರ್ಟಡೈಸ್ ಮುಖಕ್ಕೋ ಹೋಯ್ತು ಅಂತಂದರೆ ಅಲ್ಲಿಗೆ ಅವ್ರ ಜೀವನನೇ ಅಂತ್ಯ ಆಗುತ್ತೆ.
ಸೊ ಅದಕ್ಕೋಸ್ಕರ ತಿಂದಿರುವಂತಹ ಕವರ್ಗಳನ್ನು ಅಲ್ಲಿಟ್ಟಿರುವಂತಹ ಡಸ್ಟ್ಬಿನ್ಗಳಿಗೆ ಹಾಕಿ, ಅಥವಾ ಡಸ್ಟ್ಬಿನ್ ಸಿಕ್ಕಿಲ್ಲ ಅಂದರೆ ಅದನ್ನು ಒಂದು ಕವರಲ್ಲಿ ಹಾಗೆ ನೀವು ಇಟ್ಕೊಂಡು ಬಂದು ಡಸ್ಟ್ಬಿನ್ ಎಲ್ಲಿರುತ್ತೋ ಅಲ್ಲಿ ಹಾಕಿದ್ರೆ ಒಳ್ಳೆಯದು. ಇದರಿಂದ ಪರಿಸರಕ್ಕೆ, ಪ್ರಾಣಿಗಳಿಗೆ ಅಷ್ಟೇ ಅಲ್ಲದೆ ನಮಗೆ ಹಾಗೆ ನಮ್ಮ ಫ್ಯೂಚರಲ್ಲಿ ಬರುವಂತಹ ಪೀಳಿಗೆಗೂ ಕೂಡ ಒಳ್ಳೆಯದು. ಇಲ್ಲಿ ನೋಡ್ಬೋದು, ಆವಾಗೆಲ್ಲ ಎಣ್ಣೆಯಿಂದನೇ ಲ್ಯಾಂಪ್ಗಳನ್ನೆಲ್ಲ ಬಳಸ್ತಾ ಇದ್ರು. ಈ ರೀತಿ ಲ್ಯಾಂಪ್ಗಳಿತ್ತು. ಸೊ ಈಗೆಲ್ಲ ಕಣ್ಮರೆ ಆಗ್ಬಿಟ್ಟಿದೆ ಅದೆಲ್ಲ. ಅದಷ್ಟೇ ಅಲ್ಲದೆ ಮಣ್ಣಿನ ಮಡಿಕೆಗಳು, ಒರಳುಕಲ್ಲು ಅಲ್ಲಿ ರುಬ್ತಾ ಇರೋದು ನೀವು ನೋಡ್ಬೋದು. ಅದೆಲ್ಲ ಈ ಹಿಂದೆ ಬಳಸ್ತಾ ಇದ್ರು. ಇಲ್ಲಿ ಇದೊಂದು ಚಿಮ್ನ ಅಂತಾನೂ ಕರೀತಾರೆ ಇದನ್ನ. ಈ ಹಿಂದೆ ಬರೀ ಗೋವಾದಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಈ ಹಿಂದೆ ಬಳಸ್ತಾ ಇದ್ವಿ. 90s ಕಿಡ್ಸಿಗೆ ಗೊತ್ತಿರುತ್ತೆ ಈ ರೀತಿ ಏನು ಚಿಮ್ಣದ ಬೆಳಕಲ್ಲೇ ಕುತ್ಕೊಂಡು ಓದಿರುವಂಥದ್ದು. ಅದಷ್ಟೇ ಅಲ್ಲದೆ ಬೆಂಕಿಯನ್ನು ಹಾಕಿ ಐರನ್ ಮಾಡ್ಕೊಳ್ಳೋದು, ಇದೆಲ್ಲ ಇತ್ತು. ಇಲ್ಲಿ ನೋಡಿ, ನನಗಂತೂ ಇದನ್ನ ನೋಡಿ ತುಂಬ ಇಷ್ಟ ಆಯಿತು. ಹಿಂದೂ, ಮುಸ್ಲಿಂ, ಕ್ರೈಸ್ತ ನಾವೆಲ್ಲರೂ ಒಂದೇ ಅನ್ನೋ ಒಂದು ಥೀಮನ್ನು ಇಲ್ಲಿ ಮಾಡಿದ್ರು. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮದು ಅಂತ ಬಂದಾಗ ನಮಗೇನೋ ಹೆಮ್ಮೆ. ನನಗೆ ಇಲ್ಲಿ ಹಿಂದೂಗಳದ್ದು ತುಳಸಿ ಕಟ್ಟೆ ಇಟ್ಟು ಒಂದು ಹೆಣ್ಮಕ್ಳಿಗೆ ಸೀರೆಯನ್ನು ಉಡಿಸಿ ಅವಳು ನಮಸ್ಕಾರ ಮಾಡೋ ಥರ ನಿಲ್ಲಿಸಿದ್ರು. ಎಲ್ಲವೂ ಅಷ್ಟೇ ನಮ್ಮದು ಅನ್ನೋ ಭಾವನೆ ಇರಬೇಕು. ಅದನ್ನು ಬಿಟ್ಟು ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಹೋದಾಗ ವಿಭಿನ್ನತೆ ಹೆಚ್ಚಾಗುತ್ತೆ. ಈ ಒಂದು ಥೀಮ್ ಅಂತೂ ನನಗೆ ತುಂಬಾ ಖುಷಿ ಕೊಡ್ತು. ಇಲ್ಲಿ ನಾವು ನೋಡ್ತಾ ಇರೋದು ಹಸು ಕಸವನ್ನು ತಿಂತಾ ಇರೋದು, ಮತ್ತು ಈ ಹಿಂದೆ ಗಾರ್ಬೇಜ್ಗಳನ್ನೆಲ್ಲ ಇದೆ, ಮನುಷ್ಯರು ಗಾರ್ಬೇಜ್ ಹಾಕ್ತಾ ಇರೋ ಥರ ಮಾಡಿದ್ದಾರೆ. ಈಗ ಏನಾಗ್ಬಿಟ್ಟಿದೆ, ಹಸಿ ಕಸ ಒಣ ಕಸವನ್ನು ಸಪ್ರೇಟ್ ಮಾಡಿ ಹಾಕಬೇಕು. ಕೆಲವೊಬ್ರು ಏನಿಲ್ಲ, ಎಲ್ಲ ಕಸವನ್ನು ಒಂದೇ ಕಡೆ ಹಾಕ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಅದನ್ನು ತಿನ್ನಕ್ಕೆ ಹೋದಂತಹ ಹಸು ಅದ್ರ ಒಳಗಡೆ ಅಂದರೆ ಬಕೆಟ್ ಏನಿರುತ್ತೆ ಅದರಲ್ಲಿ ಒಳಗಡೆ ಕತ್ತ ಹಾಕಿದಾಗ ಅದು ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಮತ್ತು ಒಣ ಕಸ ಹಸಿ ಕಸ ಮಿಕ್ಸ್ ಆಗಿ ತಿಂದಾಗ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಈ ರೀತಿ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಪಿಕಾಕ್. ಇದು ತುಂಬ ಚೆನ್ನಾಗಿತ್ತು. ಈಗೆಲ್ಲ ನಶಿಸಿ ಹೋಗ್ತಾ ಇದೆ. ಪಿಕಾಕ್ ಅನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಗ್ಯಾಲರಿ, ಫೋಟೋ ಗ್ಯಾಲರಿ. ಸೊ ನಾವು ಕೂಡ ಫೋಟೋ ತಗೊಂಡ್ವಿ. ಕಾರ್ನಿವಲ್ ಥೀಮ್ ಪರೇಡ್ ಏನಿದೆ ಅದನ್ನು ಮುಗಿಸ್ಕೊಂಡು ಇವಾಗ ಬಂದ್ವಿ. ಥೀಮ್ಗಳೆಲ್ಲ ಯಾವ ರೀತಿ ಇತ್ತು ಅಂತಂದರೆ, ಸೊ ತುಂಬ ಅರ್ಥಗರ್ಭಿತವಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅವರು ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಆಮೇಲೆ ಈ ಕಸನೆಲ್ಲ ಹೆಂಗೆಂಗೋ ಬಿಸಾಕೋದು, ಆಮೇಲೆ ಬೀಚ್ಗೆಲ್ಲ ಹಾಕ್ತಾರೆ, ಸಮುದ್ರಕ್ಕೆಲ್ಲ ಹೋದಾಗ ತುಂಬ ನೀರು ಕುಡಿದಿರುವಂತಹ ಬಾಟಲ್ಲು, ಪ್ಲಾಸ್ಟಿಕ್ಕು, ಚಿಪ್ಸ್ ಪ್ಯಾಕೆಟು ಎಲ್ಲ ಬಿಸಾಕ್ತಾರೆ. ಇದರಿಂದ ಪ್ರಾಣಿಗಳಿಗೆ ಯಾವ ರೀತಿ ಎಲ್ಲ ಹಾನಿಯಾಗತ್ತೆ, ಮತ್ತು ಕಾಡನ್ನು ಕಡಿಯೋದ್ರಿಂದ ಯಾವ ರೀತಿ ಹಾನಿಯಾಗತ್ತೆ. ಇದೇ ರೀತಿ ಒಂದು ಥೀಮ್ ಇಟ್ಕೊಂಡು ಪರೇಡನ್ನು ಮಾಡಿದ್ರು. ಚೆನ್ನಾಗಿತ್ತು ಪರೇಡ್, ನೋಡೋದಕ್ಕೆ ಸಕ್ಕತ್ತಾಗಿತ್ತು. ನನಗಂತೂ ಇಷ್ಟ ಆಯಿತು. ಒಂಥರ ಕಲರ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಡೇ ಅಲ್ಲಿ ನಾನು ಮಾಡಿದಂಥ ವೀಡಿಯೋದಲ್ಲಿ ಅಷ್ಟು ಕಲರ್ಫುಲ್ ಕಾಣ್ತಾ ಇದ್ರು. ಬರ್ತಾ ಬರ್ತಾ ನೈಟ್ ಆದಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟ್ಸ್ಗೆ ಮತ್ತು ಅಲ್ಲಿರುವಂತಹ ಕಲರ್ಫುಲ್ ಬಟ್ಟೆಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಇಷ್ಟ ಆಯಿತು. ಅದರಲ್ಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ನೇಚರ್ನ ಒಂದು ಥೀಮಾಗಿ ಮಾಡಿರ್ತಾರೆ. ಹಾಗಾಗಿ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ. ನನ್ನ ಚಿಂಟುಗೆ ತುಂಬ ಇಷ್ಟ ಆಯಿತು ಅಲ್ಲಿರುವಂತಹ ಪ್ರಾಣಿಗಳೆಲ್ಲ ನೋಡಿಬಿಟ್ಟು. ಯಾಕೆಂದರೆ ಅವನಿಗೆ ಆಲ್ಮೋಸ್ಟ್ ಈ ವಾಟರ್ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ನೀರಲ್ಲಿರೋ ಶಾರ್ಕು, ಫಿಶ್ಶು ಈ ಥರ ಇರೋದು ತುಂಬ ಇಷ್ಟ. ಹಾಗಾಗಿ ಅವನಿಗೆ ತುಂಬ ಇಷ್ಟ ಆಗಿ ಇಂಟ್ರೆಸ್ಟಿಂದ ನೋಡ್ಕೊಂಡು ಕೂತ್ಕೊಂಡಿದ್ದ. ಚೆನ್ನಾಗಿತ್ತು ಓವರಾಲ್ ಇವತ್ತಿನ ಡೇ. ಹಾಗೆ ಶಿವನ್ ಟೆಂಪಲಿಗೆ ಹೋಗೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅಲ್ಲಿ ಕಾರ್ನಿವಲ್ ನಡೀತಿರೋದ್ರಿಂದ ಇನ್ನೊಂದು ರೋಡ್ನ ಕ್ಲೋಸ್ ಮಾಡಿದ್ರು, ಅಲ್ಲಿಂದ ಹೋಗೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಶಿವನ್ ಟೆಂಪಲಿಗೆ ಹೋಗೋಕ್ಕಾಗಲಿಲ್ಲ. ಅದಷ್ಟೇ ಅಲ್ಲದೆ ಅಲ್ಲಿ ಫುಲ್ಲು ರಶ್ ಬೇರೆ ಇತ್ತಂತೆ. ಹೋದ್ರೂ ಕೂಡ ಕ್ಯೂವಲ್ಲಿ ನಿಂತ್ಕೊಬೇಕು. ಅಷ್ಟಾದ್ರೂ ತುಂಬ ಟೈಮ್ ಬೇಕಿತ್ತಂತೆ ದರ್ಶನಕ್ಕೆಲ್ಲ. ಹಾಗಾಗಿ ನಮಗೆ ಹೋಗೋದಕ್ಕೆ ರೋಡೇ ಇರಲಿಲ್ಲ, ಆ ರೀತಿಯಾಗಿತ್ತು. ಅಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿ ಕ್ಲೋಸ್ ಮಾಡಿ ಇನ್ನೊಂದು ಕಡೆ ಬಿಡ್ತಾಯಿದ್ರು, ಯಾಕೆಂದರೆ ಕಾರ್ನಿವಲ್ ಇರೋದ್ರಿಂದ. ಸೊ ಶಿವನ ದರ್ಶನ ಮನೇಲಿ ಏನು ದರ್ಶನ ಮಾಡಿದ್ವಿ ಅದೇನೆ. ಇಲ್ಲಿ ದೇವಸ್ಥಾನಗಳು ಸಿಗೋದು ಕಡಿಮೆನೇ, ಸ್ವಲ್ಪ ದೂರನೇ ಹೋಗಬೇಕು. ಅದರಲ್ಲಿ ಇವತ್ತು ಕಾರ್ನಿವಲ್ ಇರೋದ್ರಿಂದ ನಮಗೆ ದರ್ಶನ ಆಗಲಿಲ್ಲ. ಸೊ ಇನ್ನು ಯಾವತ್ತಾದರೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಫುಲ್ ವ್ಲಾಗ್ ನೋಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.